ನಮಸ್ಕಾರ ಗಾಯ್ಸ್ ಎಲ್ಲರಿಗೂ. ಸೊ ಇವತ್ತಿನ ದಿನ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ನಡೆದೀನಿ ಗಾಯ್ಸ್. ನಾನು ಮತ್ತು ಲೋಕೇಶ್ ಭೈ AKA ಗೋಲ್ಡನ್ ಲೂಕಿ ಭೈ. ಸೊ ಇವ್ರು ಒಂದು ಗ್ರೂಪ್ ಆಫ್ ಪೀಪಲ್ ಹರ ಅಂತಂದ್ರೆ ಇವ್ರದ್ದು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಹರ. ಇವರು ಸೋಷಲ್ ವರ್ಕರ್ಸ್ ಹರ. ಇವ್ರದ್ದು ಗ್ರೂಪಿನ ಹೆಸರು ಸ್ವಾಭಿಮಾನಿ ಗೆಳೆಯರ ಬಳಗ ಅಂಥೇಳಿ. ಸೊ ಇವ್ರು ಸೋಷಲ್ ವರ್ಕ್ ಮಾಡ್ತಾರೆ. ಅಂದ್ರೆ ಈಗ ಸದ್ಯಕ್ಕೆ ಹೆಂಗೆ ಭೀ ದುನಿಯಾ ಚಳಿ ಅವ, ಅದ್ರ ಕಡೆಯಿಂದ ಈಗ ಸದ್ಯಕ್ಕೆ ಹಚ್ಚುಡು ಹಂಚೋರು ಇದ್ದೆವು. ಇವತ್ತಿನ ದಿನ ಹಚ್ಚುಡೆ ಹಂಚ್ಲಕ್ಕೆ ಹೋಗೋದದ. ಅದಕ್ಕೆ ಬಿಟ್ಟರೆ ಮಳೆಗಾಲ ಬಂದರೆ ಇವ್ರು ಪ್ಲಾಂಟೇಶನ್ ಮಾಡ್ತಾರೆ. ಇಂಥವು ಎಸೋನು ಅನೇಕ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಇವರೆಲ್ಲ ಏನು ಭೀ ಜಾತಿ ಧರ್ಮ ಏನು ಭೀ ಇನ್ವಾಲ್ವ್ ಮಾಡಲ್ದೇನೆ ವಿತೌಟ್ ಎನಿ ಪೊಲಿಟಿಕಲ್ ಸಪೋರ್ಟ್ ಇವರೆಲ್ಲ ಗ್ರೂಪ್ ಆಫ್ ಫ್ರೆಂಡ್ಸೇ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ ರೊಕ್ಕ ಎಲ್ಲ ಹಾಕಿ ಮಟ್ಟಿದು ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಇದು ನನಗೆ ಕೇಳಿ ತೋಲ್ ಚಂದ ಅನ್ನಿಸ್ತು. ಅದ್ರ ಕಡೆಯಿಂದ ನಾ ಭೀ ಇದ್ರೊಳಗೆ ಇಂಟ್ರೆಸ್ಟ್ ತೊಗೊಂಡು ಹೋಗಾರ ಅಂಥೇಳಿ ಡಿಸೈಡ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಒನ್ ಆಫ್ ಮೈ ಫ್ರೆಂಡ್ ಭೀ ಆ ಗ್ರೂಪಿನ ಹರ. ಸೊ ಅವ್ರು ಭೀ ಹೇಳಿದ್ರು ನನಗೆ ತೋಲ್ ಚಂದ ಅನ್ನಿಸ್ತು ಈ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ. ಸೊ ಅದ್ರ ಕಡೆಯಿಂದ ಇವತ್ತು ಅಲ್ಲಿಗೆ ಹೋಗೋದದ ಗೈಸ್. ಸೊ ನಿಮಗೆ ತೋರಿಸ್ತೆ ಇವತ್ತು ತೋಲ್ ಒಳ್ಳೆ ಕೆಲಸ ಆಗೋದದ. ಸೋಷಲ್ ವರ್ಕಿಂದ ಅರ್ಥನೇ ಕಷ್ಟದಾಗಿದ್ದಿನ ಮಂದಿಗೆ ಸಹಾಯತ ಮಾಡೋದದ. ಅದರ್ಲಿಂದ ನಮ್ಮ ಕಮ್ಯುನಿಟಿ ಇನ್ನೂ ತೋಲ್ ಹೆಚ್ಚಿಗೆ ಸ್ಟ್ರಾಂಗ್ ಆಯ್ತವೆ. ಇಂಥವೆಲ್ಲ ಒಳ್ಳೆ ಕೆಲಸ ಮಾಡಿದ್ರ ಲೈಕ್ ಹೆಲ್ಪಿಂಗ್ ದೋಸ್ ಇನ್ ನೀಡ್. ಅಂದರೆ ಯಾರಿಗೆ ಬಟ್ಟೆ ಇಲ್ಲ ಅವರಿಗೆ ಬಟ್ಟೆ ಕೊಡೋದು, ಯಾರಿಗೆ ಊಟ ಇಲ್ಲ ಅವರಿಗೆ ಊಟ ಹಂಚೋದು, ಯಾರಿಗೆ ಮೆಡಿಕಲ್ ಕಂಡೀಷನ್ ಇದೆ ಅವರಿಗೆ ಹಣ ಮುಖಾಂತರ ಅವ್ರ ಟ್ರೀಟ್ಮೆಂಟ್ ಕೊಡಿಸಿ ಅವ್ರ ಸಹಾಯತ ಮಾಡೋದು. ವಿ ಕ್ಯಾನ್ ಕ್ರಿಯೇಟ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆ್ಯಂಡ್ ಎನ್ಕರೇಜ್ ಅದರ್ಸ್ ಟು ಡೂ ದ ಸೇಮ್. ಅಂದರೆ ನಮ್ಮದು ಮೊದಲು ನಾಟದ ಟಿಕೆಟ್ ಮಾಡಿ ನಾಟದ ಕಂಪ್ನಿಗಳಿದ್ದು. ಕಂಪ್ನಿಗಳೆಲ್ಲ ನಿಂತು ಹೋಗ್ಬಿಟ್ಟು ಎಲ್ಲ ಅಣ್ಣ ತಮ್ಮದಿರೆಲ್ಲ ಬೇರೆ ಬೇರೆ ಆಗ್ಬಿಟ್ಟು ಕಂಪ್ನಿಗಳೆಲ್ಲ ಲಾಸ್ ಆದವು. ಇವಾಗ ಈಗ ಮನೆಗೆ TV ಸಿನಿಮಾ ಪ್ರಪಂಚಗಳೆಲ್ಲ ಹೆಚ್ಚಾಗ್ಬಿಟ್ಟು ಈಗ ಇದೊಂದು ರಸಮಂಜರಿ ಕಾರ್ಯಕ್ರಮ ರೂಪದಲ್ಲಿ ಈ ಥರ ಹಳ್ಳಿ ಮೇಲೆ ಒಂದು ಬೀದಿ ನಾಟಕದ ಟೈಪು ಮಾಡ್ತಾ ಇದ್ದೀವಿ. ಅಂದರೆ ಈ ಥರ ಬಂದಿರ್ತೀವಿ ಒಂದು ಫೀಲ್ಡಲ್ಲಿ, ಒಂದು ಜಿಲ್ಲೆಯಲ್ಲಿ ಸುತ್ತ ಹಳ್ಳಿಗಳು ಸುತ್ತ ಏರಿಯಾಗಳೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಆದ್ಮೇಲೆ ನಮ್ಮ ಜೀವನ ಆದ್ಮೇಲೆ ಬೇರೆ ಬೇರೆ ಇವಾಗ ಈ ಜಿಲ್ಲೆ ಆದ್ಮೇಲೆ ಇವಾಗ ಇನ್ನೊಂದು ಒಟ್ಟು ಕರ್ನಾಟಕ ನಾವು ಅಲೆಮಾರಿ ಜನಗಳಂದ್ರೆ ಫುಲ್ ಹಾಲ್ ಕರ್ನಾಟಕ ಎಷ್ಟಿದೆ ಅಷ್ಟೇ. ಇನ್ನು ಬೌಂಡ್ರಿ ಬಿಟ್ಟು ಆಚೆ ನಮಗೆ ಭಾಷೆ ಬೇರೆ ಬರಲ್ಲ. ಕನ್ನಡ ಒಂದ್ ಬಿಟ್ರೆ ಬೇರೆ ಏನೋ ಬರಲ್ಲ. ಕನ್ನಡದಲ್ಲೇ ನಾವು ರಿಕಾರ್ಡ್ ಆಡೋದೆಲ್ಲ ಕನ್ನಡದಲ್ಲೇ. ನಾಟಕ ಕಂಪ್ನಿಗಳೆಲ್ಲ ಈಗೆಲ್ಲ ಚಳಿಗಾಲದಲ್ಲಿ ಹೆಂಗ್ ನಡೀತಾ? ನಮಗ್ ಮಳೆಗಾಲ ಬರ್ಲಿ ಚಳಿಗಾಲ ಬರ್ಲಿ ಏನಿಲ್ಲ, ಒಟ್ಟ ಏನು ಇದು ಎಲ್ಲ ಪ್ರಾಬ್ಲಮ್ ಆಗಲ್ವಾ ನಿಮ್ಗೆ? ಏನ್ ಪ್ರಾಬ್ಲಮ್ ಇಲ್ಲ ಸರ್. ನಾವು 1977ರಿಂದಾನು ನಮ್ ತಂದೆಯವರೇ ಕಲಾವಿದ್ರು. ಹೌದಾ? ಅಂದ್ರೆ ನಿಮ್ದು ಅಪ್ಪ ನಿಮ್ ತಾತ ಎಲ್ಲ ಫಸ್ಟ್ ಗೊಂಬೆ ನಾಟಕಗಳು ಆಡಿಸ್ತಿದ್ರು. ಈ ಚಕ್ಲದ ಚರ್ಮದ ಗೊಂಬೆಗಳಂತ ಮಾಡಿ ರಾಮ ಲಕ್ಷ್ಮಣ ಸೀತೆ ಅಂತ ನಾಟಕ ಆಡ್ತಿದ್ರು. ಇವಾಗೆಲ್ಲ ಮನೆಗೆ ಟಿವಿಗಳು ಸಿನಿಮಾ ಈಗೆಲ್ಲ ಫ್ರೀ ಫೈರ್ ಮೊಬೈಲ್ಗಳೆಲ್ಲ ಬಂದು ಹುಡುಗರು ನಮ್ಮಂತ ಯುವಕರು ತಿರುಗಿ ನೋಡ್ದಂಗ ಆಗ್ಬಿಟ್ಟಾರೆ. ಎಷ್ಟೋ ಸಿನಿಮಾ ಟ್ಯಾಕ್ಸ್ ಗಳೆಲ್ಲ ಬಂದಾಗ್ಬಿಟ್ಟಾರೆ. ನಾವು ನಮ್ದು ಯಾರು ಬಿ ಯೂತ್ ಇದಾರೋ ಅಥವಾ ನಮ್ ಸುತ್ತಮುತ್ತ ಇದ್ದಿಂದೆಲ್ಲ ಜನರು ಇದಾರೋ ಅವರಿಗೆಲ್ಲ ಮೋಟಿವೇಟ್ ಮಾಡ್ಬೋದು ಇಂಥವೆಲ್ಲ ಒಳ್ಳೆ ಆಕ್ಟಿವಿಟೀಸ್ ಮಾಡಕ್. ಹೋಗ್ಯಾವ ಅಂತಾರೆ ಅಲ್ಗಳು. ನಿಮ್ದು ಎಷ್ಟದಾವ ಮಾರು? 5.5. ನಿಮ್ದ್ರಿ ಅಜ್ಜಿ? ಫೋನ ಇಲ್ಲ ಮುಚ್ಕೊ ತೆಗಿರ್ ತೋರಿಸ್ರಿ. ಏನೋ ಎಲ್ಲಿ ಜರ್ದಾನ ನಮ್ಮ ಅವ್ ಬಿ ತೋಲ್ ತಿಂತ ಎಲ್ಲಿ ಜರ್ದ. ನಿಮ್ದ್ರಿ ಅಜ್ಜಿ? ನಿಮ್ದು ಹೋಗಿನಂಗ ಕಾಣದ. ಹರ್ ಒಂದ್ ಸಣ್ಣ ಸಹಾಯತ ಮತ್ತ ಒಳ್ಳೆತನ can make a big difference in someone's life and inspire more people to spread goodness. ಯಾಗ ನಾವೆಲ್ಲ ಒಟ್ಟಾಗಿ ಕಲ್ತಿ ಜನರ ಸಹಾಯತ ಮಾಡಿದ್ರೆ we can create a better and more united world for everyone. ಹಸಿವೆ ಆದವನಿಗೆ ಹಳಿಸಿದ ನಾನು ಹೊಟ್ಟೆ ತುಂಬ್ತಾವ್ರಿ. ಅದೇ ರೀತಿ ಏನ್ ಇಲ್ದವ್ರಿಗೆ ಒಂದು ರಗ್ ದೊಡ್ಡ ಮ್ಯಾಟರ್ ಆಗತ್ತೆ ರೀ. ದುಡ್ಡು ಇರೋ ಹತ್ರ ₹1 ದೊಡ್ಡ ಮ್ಯಾಟರ್ ಆಗತ್ತೆ. ಅದೇ ರೀತಿ ಒಂದು ದೊಡ್ಡ ಬಹಳ ಅವ್ರಿಗೆ ಹೆಲ್ಪ್ ಆಗತ್ತೆ. ಸೊ ನೀವು ಒಂದು ₹5 ಕೊಟ್ಟರು ಅವ್ರಿಗೆ ದೊಡ್ಡ ವಿಷಯ ರೀ. ಸೊ ನಿಮಗೆ ದೊಡ್ಡವರಿಗೆ ಅವೆಲ್ಲ ನಿಮ್ಗೆ ದುಡ್ಡು ಯಾರು ನೋಡ್ಲಿತ್ತಿರಲ್ಲ ಅವರಿಗೆಲ್ಲ ಎಕ್ಸ್ಕ್ಯೂಸ್ ಇಲ್ಲ. ಬಟ್
ಮ್ಯಾಟರ್ ಆಗತ್ತೆ. ಆದಷ್ಟು ಹೆಲ್ಪ್ ಮಾಡ್ಬೇಕ್ರಿ. ವಿಡಿಯೋ ಮಾಡೋ ಉದ್ದೇಶ ಅದು. ಕನ್ನಡದಿದ್ರಿ ಬರು ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಪಡ್ಶೆಟ್ಟಿ ಅಂತ. ಸ್ವಾಭಿಮಾನಿ ಗೆಳೆಯರ ಬಳಗದೊಳಗೆ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡ್ತೀನಿ. ನಮ್ಮದೊಂದು ಸ್ವಾಭಿಮಾನಿ ಗೆಳೆಯರ ಬಳಗದ ಏನು ವಿಶೇಷತೆ ಇದೆ ಅಂದರೆ, ನಾವೆಲ್ಲ ನಮ್ಮ ಸಮಾನ ಮನಸ್ಕರು. ಇದರಲ್ಲಿ ಯಾವುದೇ ಜಾತಿ ಮತ್ತು ಯಾವುದೇ ಪಾಲಿಟಿಕ್ಸು ಅಂಥದ್ದು ಯಾವುದೇ ಲಿಂಕ್ ಇರಲಾರ್ದೆ ನಾವು ಸ್ವಂತ ಎಲ್ಲ ನಾವು ಗೆಳೆಯರು ಕೂಡ್ಕೊಂಡು ಹುಟ್ಟು ಹಾಕಿದ್ದ ಒಂದು ಸಂಘಟನೆ ಇದು. ಇದ್ರದ್ದು ವಿಶೇಷ ಕೆಲಸಗಳೇನೆಂದರೆ, ಸೀಸನ್ ವೈಸ್ ಕೆಲಸಗಳು ಮಾಡ್ತೇವೆ. ಅಂದರೆ ಬೇಸಿಗೆ ಒಳಗೆ ಏನು ಮಾಡಬೇಕು, ಮತ್ತು ಮಳೆಗಾಲ ಒಳಗೆ ಏನು ಮಾಡಬೇಕು, ಮತ್ತೇನದು ಅಂದರೆ ಚಳಿಗಾಲ ಒಳಗೆ ಏನು ಮಾಡ್ಬೇಕಂತ. ಸ್ಪೆಷಲಿ ನಾವು ಬೇಸಿಗೆ ಒಳಗೆ ಏನು ಮಾಡ್ತೀವಿ ಅಂದರೆ, ಇವೇನು ಜಂಗಲ್ದಾಗೆಲ್ಲ ಪೂರ ಡ್ರೈ ಆಗಿ ನೀರು ಸಿಗಲ್ಲ ಪ್ರಾಣಿಗಳು, ವನ್ಯ ಪ್ರಾಣಿಗಳು. ಅಂಥ ಪ್ರಾಣಿಗಳಿಗೆ ನೀರು ತೊಟ್ಟಿಗಳು ಮಾಡಿ ನೀರು ಕುಡಿಸೋ ಕೆಲಸ ಮಾಡ್ತೀವಿ. ಒಂದು 5 ವರ್ಷದಿಂದ ನಾವು ಆ ಕೆಲಸ ಮಾಡ್ಲಿದ್ದು. ನಂತರ ನಾವು ಮಳೆಗಾಲ ಬಂತಂದ್ರೆ ಗಿಡಗಳು ಹಚ್ಚುವಂಥ ಕೆಲಸ ಮಾಡ್ತೀವಿ. ಈಗ ನಮ್ಮ ಸಂಘಟನೆಯಿಂದ ಇಲ್ಲಿವರೆಗೂ ನಾವು ಒಂದು 20,000ಕ್ಕಿಂತ ಹೆಚ್ಚಿಗೆ ಗಿಡಗಳು ನೆಟ್ಟಿದ್ದೆವು. ಇವನ್ ನಾವು ಹಚ್ಚಿದಂಥ ಗಿಡಗಳು ಏನದಂದ್ರೆ ಈ ಹಣ್ಣುಗಳು ಸಮಿತಿ ಕೊಡ್ಲತ್ತು ಅಂತವ್ರು. ಈ ಒಂದು ಯಾವುದೇ ಬೇರೆ ಒಂದು ಗೌರ್ಮೆಂಟ್ ಸಪೋರ್ಟ್ ಆಗಲಿ ಮತ್ತು ಯಾರದೇ ಸಪೋರ್ಟ್ ಇರಲಾರ್ದೆ ನಮ್ಮದೊಂದು ತಂಡದಿಂದೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅದೆಲ್ಲ ಜಮಾಯಿಸ್ಕೊಂಡು ನಾವು ಮಾಡ್ತೇವೆ. ಮತ್ತು ಈ ಒಂದು ಮಳೆಗಾಲ ಮುಗಿದು ಚಳಿಗಾಲ ಒಳಗೆ ಏನದಂದ್ರೆ, ಯಾರ್ಯಾರು ಮನೆ ಇರಲಾರ್ದವರು ಮತ್ತು ಫ್ಯಾಮಿಲಿ ಸಂಕಟ ಒಬ್ಬಂಟಿಯಾಗಿರ್ತಾರೆ, ನಿರ್ಗತಿಕರಾಗಿರ್ತಾರೆ, ಅಂಥವ್ರಿಗೆ ಏನದ ನಮ್ಮ ಸಂಘದಿಂದ ಅವ್ರಿಗೆ ಗುರುತಿಸಿ ನಾವೇ ಎಲ್ಲರೂ ಇಂತಿಷ್ಟು ಪ್ರತಿಯೊಬ್ಬರಿಗೆ ಇಷ್ಟಿಷ್ಟು ದುಡ್ಡು ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಂಡು ಆ ದುಡ್ಡಿನಿಂದ ನಾವು ಹಚ್ಕೊಂಬ ಚಾದರ್ಗಳು ತರಿಸಿ ಎಲ್ಲೆಲ್ಲಿ ಫುಟ್ಪಾತ್ ಆಗಿರ್ಬೋದು ಮತ್ತು ಗುಡಿಗಳಿದ್ರೆ ಹಿಂಗೆಲ್ಲೇ ಯಾರು ಜನಗಳು ಹೋಗಲ್ಲ ಅಂಥತ್ತಲ್ಲಿ ಹೋಗಿ ಅವ್ರಿಗೆ ಏನದಂದ್ರೆ ಸ್ವಲ್ಪ ಬೆಚ್ಚಗಿರ್ಲಿ ಅಂತ ಉದ್ದೇಶದಿಂದ ಅವ್ರಿಗೆ ನಾವು ಚಾದರ್ ಕೊಡುವಂಥ ಕೆಲಸ ಮಾಡ್ತೇವೆ ಅಂತೀವಿ. ಇವು ಸೀಸನ್ ವೈಸ್ ನಮ್ದೊಂದು ಕೆಲಸ ನಡೀತದೆ. ನನ್ನ ಮನಸ್ಸಲ್ಲಿ ನಿಮ್ಮೆಲ್ಲರಿಗೂ ಒಂದೇನು ರಿಕ್ವೆಸ್ಟ್ ಅಂದರೆ, ಎಷ್ಟಾಯ್ತು ಅಷ್ಟು ಹೆಲ್ಪ್ ಮಾಡಿ, ಎಷ್ಟಾಯ್ತು ಅಷ್ಟು ಜನರಿಗೆ ಸಹಾಯತ ಮಾಡಿ. ಎಷ್ಟೂ ಇರಲಿ, ಸ್ವಲ್ಪನೇ, ಇಟ್ ಡಸಂಟ್ ಮ್ಯಾಟರ್, ಹೆಲ್ಪ್ ಮಾಡಿ. ಬಿಕಾಸ್ ವಿ ಆಲ್ ಟುಗೆದರ್ ಕ್ಯಾನ್ ಮೇಕ್ ಅ ಬಿಗ್ ಚೇಂಜ್ ಇನ್ ಅವರ್ ಸೊಸೈಟಿ. ಸೊ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿ ತೋಲ್ ಚೆನ್ನಾಗಿ ಅನಿಸ್ತು. ಅದೇ ರೀತಿ ಕಿಲ್ಲಿ ಗೋಲ್ಡನ್ ಲೂಕಿ ಬೈ ಬಿ ಜಾಯಿನ್ ಮಾಡಿರು ನಮ್ಮ ಸರಿ. ಸೊ ನಾವಿಬ್ಬರು ಕಲಿತೆ ಪೂರ ಎಲ್ಲರೂ ಏನು ಹಂಚಿದೆವು. ಸೊ ತೋಲ್ ಚೆನ್ನಾಗಿ ಅನಿಸ್ತು. ಅದ್ರದ್ದು ಬಗ್ಗೆದಾಗ ನಿಮ್ದು ಪಾಯಿಂಟ್ ಆಫ್ ವ್ಯೂ ಹೇಳ್ರಿ ಬೈ. ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದ್ರೆ, ಲಾಸ್ಟ್ ಟೈಮ್ ಹೇಳಿದ್ರಿ, ಆದ್ರೂ ಇವತ್ತು ಬೆಳಗ್ಗೆಯಿಂದ ಏನೋ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಅದು ನನ್ನ ಮುಖಾಂತರ ಅಲ್ಲ, ಸರ್ ಮುಖಾಂತರ. ನಮ್ಮ ನಂದ್ ಬಿ ಮುಖಾಂತರ ಇಲ್ಲ, ಅವ್ರದ್ದೇನು ಅದು ಗ್ರೂಪ್ ಅದಲ್ಲ, ಅವ್ರ ಮುಖಾಂತರ, ನಿಮ್ಮ ಎಲ್ಲರ ಮೆಚ್ಚಿನ ಒಂದು ಕಂಟೆಂಟ್ ಕ್ರಿಯೇಟರ್ ಡೆಲಿವಿನ್ ಅವ್ರ ಮುಖಾಂತರ ಇವತ್ತು ಒಂದು ಒಳ್ಳೆ ಕೆಲಸ ನಿಮ್ಮ ಇದರ ಒಂದು ಫ್ರೇಮ್ ಆಗ್ಲದ ರೀ. ಅವ್ರೊಂದು ಒಳ್ಳೆ ಕೆಲಸ ಮಾಡಿದ್ದು ತೋರಿಸ್ಲತ್ತಾರ ಅಂದ್ರೆ ಅವ್ರದ್ದು ಒಂದು ದೊಡ್ಡ ಉದ್ದೇಶ. ಯಾಕಂದ್ರೆ ಎಂತ ಪ್ರಮೋಷನ್ ಮಾಡ್ಲಕ್ಕ ಅವ್ರಿಗೆ ಕೊಡ್ತಾರೆ ದುಡ್ಡು, ಬಟ್ ದುಡ್ಡು ತಗೊಳ್ಳಾರ್ದೇನೆ ಒಂದು ಫ್ರೀಯಾಗಿ ಒಂದು ಒಳ್ಳೆ ಕೆಲಸ ಪ್ರಮೋಟ್ ಮಾಡ್ಲತ್ತಾರ ಅಂದ್ರೆ ಅವ್ರು ಒಳ್ಳೆ ಗುಣ, ನೀವು ಒಳ್ಳೆಯವ್ರಿಗೆ ಬೆಳೆಸ್ಲತ್ತೀರ ಅಂತ ಅರ್ಥ. ಇವತ್ತೊಂದು ಒಳ್ಳೆ ಕೆಲಸ ಮಾಡಿದೇವ್ರಿ ನಾವು. ಈ ಡೆಲಿವರಿ ಬೈಲಿಂದ ಕೇಳ್ರಿ ಅವ್ರು ಏನು ಒಳ್ಳೆ ಕೆಲಸ ಮಾಡ್ರಿ. ಏನಿಲ್ಲ, ಯಾವ್ದ್ ಬಿ ಒಳ್ಳೆ ಕೆಲಸ ಮಾಡಾಕ ಏನ್ ಬಿ ಹಿಂಗ ಆಸೆ ಇಟ್ಕೋಬಾರ್ದ್ರಿ ಸರ್. ಯಾಕಂದ್ರ ಅಟ್ ದಿ ಎಂಡ್ ಆಫ್ ದ ಡೇ ನಾವ್ ಅಗರ್ ಒಳ್ಳೇದ್ ಮಾಡ್ದೇವ್ ಅಂತಂದ್ರ ನಮ್ದ್ ಸಣ್ಣವ್ರ ಬಿ ನಮ್ಕಿನ ಇವ್ರು ಒಳ್ಳೆ ಕೆಲಸ ಉದ್ದೇಶ ಏನಪ್ಪಾ ಅಂದ್ರೆ, ಒಳ್ಳೆ ಕೆಲಸ ಮಾಡಿದ್ರು ಪರವಾಗಿಲ್ಲ, ಬಟ್ ಒಳ್ಳೆ ಕೆಲಸ ಮಾಡೋರನ್ನ ಪ್ರಮೋಟ್ ಮಾಡ್ರಿ ಅಂತ ಉದ್ದೇಶ. ಸೊ ಏನದ, ನಮ್ದು ಬರೋ ಯೂತ್ ಬಿ ಎಲ್ಲ ಥೋಡೆ ಚಂದ ಮೋಟಿವೇಟ್ ಆಗಿ ಅದೇ ಒಳ್ಳೆ ಫುಟ್ ಪ್ರಿಂಟ್ಸ್ ಫಾಲೋ ಮಾಡ್ತಾರ ಅಷ್ಟೇ. ಇವಾಗ ಎಲ್ಲರೂ ಕುಡಿಯೋದು ತಿನ್ನೋದು ಚಟ ಮಾಡ್ತಾರ, ನೀವು ಒಂದ್ ಒಳ್ಳೆ ಕೆಲಸ ಮಾಡೋ ಚಟ ಮಾಡ್ಕೋರಿ ಅಂತ ಹೇಳೋ ಅವ್ರ ಉದ್ದೇಶ ಅಷ್ಟೇ. ಮತ್ ಇದು ವಿಡಿಯೋ ಮಾಡಿದ ಉದ್ದೇಶ ಮತ್ ಇದು ಒಳಗೆ ಏನ್ ಬಿ ಕ್ಲಿಪ್ಸ್ ಆಡ್ ಮಾಡಿನವ ಅವೆಲ್ಲ ಹಿಂಗ್ ನಾವು ಒಳ್ಳೆ ಕೆಲಸ ಮಾಡತ್ತಿದ್ದೇವ್ ಅಂತೇಳಿ ತೋರ್ಸ್ಕೊಳಕಿಲ್ಲ. ಅಂದ್ರೆ ನಾವು ಒಳ್ಳೆಯರಿದ್ದೇವ್ ಅಂತೇಳಿ ಪೋರ್ಟ್ರೇಟ್ ಮಾಡೋದ್ ಉದ್ದೇಶ ಇಲ್ಲ. ನಮ್ ಮಂದಿ ತನ ಮುಡ್ದ್ರ ಅವ್ರ ಬಿ ಥೋಡೆ ಮೋಟಿವೇಟ್ ಆಗಿ ಅವ್ರ ಬಿ ಒಳ್ಳೆ ಕೆಲಸ ಮಾಡಕ್ ಅವ್ರಿಗೆ ಬಿ ಒಂದು ಮನ್ಸಿನ ಹುಟ್ಟದ ಅಂತೇಳಿ ಮಾಡೋದಷ್ಟೇ. ಸೊ ಅದಕ್ಕೆ ತೋಲ್ ಚೆನ್ನಾಗಿ ಅನಿಸ್ತು. ಮತ್ತು ಸ್ಪೆಷಲಿ ಥ್ಯಾಂಕ್ಸ್ ಟು ಗೋಲ್ಡನ್ ಲೂಕಿ ಬೈ. ಯಾಕಂದ್ರೆ ಅವ್ರು ಒಂದ್ಸಲ ಅವ್ರಿಗೆ ಕರೆ ಮಾಡ್ತಿಕ್ಕಿ ಬಂದರು, ಬಂದು ಹೆಲ್ಪ್ ಮಾಡಿದ್ರು, ಪೂರ ನಾವೆಲ್ಲ ಕಲಿತೆ ಎಲ್ಲ ಒಳ್ಳೆ ಕೆಲಸ ಮಾಡಿದವು. ತೋಲ್ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಬ್ರದರ್. ಅಗರ್ ನಿಮಗೆ ಇದು ವಿಡಿಯೋ ಚಂದ ಅನಿಸ್ದರ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಯೂಟ್ಯೂಬ್ ಚಾನಲ್. ಅಲ್ರಿ ಇವಾಗ ನಮಗೇನು ಇದು ಒಂದು ವಿಡಿಯೋ ಮಾಡಿ ನಾವು ಹೀರೋ ಆಗೋದು ಇಷ್ಟ ನಮಗ್ ಇಲ್ಲ. ಇಂಥವ್ 101 ಕೆಲಸ ಮಾಡವ ನಮ್ಗೆ. ಅದಕ್ಕೆ ಏನ್ ಬೇಕು, ನಾವ್ ಏನ್ ಕೇಳ್ತೇವು,
ನಿಮ್ ರೊಕ್ಕ ಕೇಳ್ತೇವ, ಹೊಲ ಕೇಳ್ತೇವ, ಮನೆ ಕೇಳ್ತೇವ, ಅವ್ ಏನ್ ಕೇಳಲ್ರಿ. ಏನ್ ಬಿಲ್ ಜಸ್ಟ್ ಒಂದ್ ಸಪೋರ್ಟ್ ಸಪೋರ್ಟ್ ಹೇಗ್ ಮಾಡ್ತಾರೆ ಸರ್ ಅವರು? ಖಾಲಿ ಸಬ್ಸ್ಕ್ರೈಬ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೋಬೇಕು, ಮತ್ ನಿಮ್ದು ಒಳ್ಳೆ ಕಾಮೆಂಟ್ಸ್ ಇರ್ತಾವ, ನಿಮ್ದು ಏನ್ ಬಿ ಪಾಯಿಂಟ್ ಆಫ್ ವ್ಯೂ, ನಿಮ್ದು ಒಪಿನಿಯನ್ ಕಾಮೆಂಟ್ ಸೆಕ್ಷನ್ ದಾಗ ಹಾಕ್ಬೇಕು. ಏನ್ರ ಗಲ್ತಿ ಆದ್ರೆ ಹೇಳ್ಬೇಕು, ಏನ್ರ ಒಳ್ಳೇದ್ ಮಾಡಿದ್ರೆ ಹೇಳ್ಬೇಕು. ಗಲ್ತಿ ಆದ್ರೆ ಸುಧಾರಿಸ್ಕೋತೇವು, ಒಳ್ಳೇದಿದ್ರೆ ಥ್ಯಾಂಕ್ ಯು ಜಾಸ್ತಿ ಮಾಡ್ತೇವೆ ಅಷ್ಟೇ. ಸಬ್ಸ್ಕ್ರೈಬ್, ಶೇರು, ಕಮೆಂಟ್ ಬಾಕ್ಸ್ ಉಗುಳ್ರಿ, ಮನ್ಸ್ ಬಂದಂಗ ಉಗುಳ್ರಿ ಅಷ್ಟೇ. Okay. So thank you so much guys for watching till the end. Signing off, me and Golden Luki bhai. Bye. Namaste.